ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ. ನಾನಿವತ್ತು ಮೊಟ್ಟೆ ಡಿಪ್ ಚಪಾತಿ ಮಾಡ್ತಾಯಿದ್ದೀನಿ. ಇದು ಮಕ್ಕಳು ಟಿಫಿನ್ ಬಾಕ್ಸ್ಗೆ ನೀವು ಕಟ್ಟಿ ಆರಾಮಾಗಿ ಕಳಿಸ್ಬೋದು. ಮತ್ತು ಈವ್ನಿಂಗ್ ಟೈಮಲ್ಲೂ ಸ್ನ್ಯಾಕ್ಸ್ ಟೈಮ್ಗೆ ಮಾಡಿಕೊಡ್ಬೋದು. ಮತ್ತು ಬ್ರೇಕ್ ಟೈಮಲ್ಲೂ ಮಾಡಿ ಕೊಡ್ಬೋದು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಡಯಟ್ ಮಾಡ್ತಾ ಇರೋದು ನೀವು ಯಾರಾದರೂ ಡಯಟಿಂಗ್ ಇದ್ದರೆ ನೀವು ಇದನ್ನು ಮಾಡಿಕೊಂಡು ಇದೇ ಥರ ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಒಂದು ಹೆಲ್ದಿ ಫುಡ್ಡು, ಆರೋಗ್ಯಕರವಾದ, ಮಕ್ಕಳಿಗೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿನೇ ಬೇಡ, ಸಾಸು ಇಲ್ಲಾಂದರೆ ಹಾಗೇ ತಿನ್ನಬಹುದು. ಮೊದಲಿಗೆ ನಾನಿಲ್ಲಿ ದೊಡ್ಡದೊಂದು ಬೌಲ್ ತೊಗೊಂಡಿದ್ದೀನಿ. 2 ಮೊಟ್ಟೆನ ಒಡೆದು ಹಾಕ್ಕೋತಾ ಇದ್ದೀನಿ. ಮತ್ತು 1 ಚಿಟಿಕೆಯಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಮಕ್ಕಳು ತಿನ್ನೋದಲ್ವ ಹಾಗಾಗಿ. ಮತ್ತು 1 ಚಿಟಿಕೆಯಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ 1-2 ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಸಣ್ಣಕ್ಕೆ 1 ಈರುಳ್ಳಿನ ತೊಗೊಂಡು ಇದನ್ನು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ತುಂಬ ಸಣ್ಣ ಹಚ್ಚಿದ್ದೀನಿ. ಈ ಥರ ಸಣ್ಣಕ್ಕೆ ಹಚ್ಕೋಬೇಕು. ಹಚ್ಕೊಂಡು ಚೆನ್ನಾಗಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಟೈಮ್ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಚಪಾತಿ ಹಿಟ್ಟನ್ನ ಕಲಸಿ ಎತ್ತಿಟ್ಕೊಂಡಿದ್ದೆ. ಈ ಚಪಾತಿ ಹಿಟ್ಟಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ನಾವು ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ಥರ ಲಟ್ಟಿಸ್ಕೋಬೇಕು ರೌಂಡಾಗೆ. ನಾನಿವಾಗ ಇದನ್ನು ರೌಂಡಾಗೆ ಲಟ್ಟಿಸಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಕಟ್ ಮಾಡಿ ಇದನ್ನು ಯಾವ ಥರ ಶೇಪ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, 2 ಕಡೆ ಈ ಥರ ಕಟ್ ಮಾಡ್ಕೋಬೇಕು. ಮತ್ತು ಮೇಲ್ಗಡೆ ಸೈಡೂ 2 ಕಡೆ ಈ ಥರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಇವಾಗ ಇದಕ್ಕೆ ಫುಲ್ಲು ತುಪ್ಪ ಇಲ್ಲಾಂದರೆ ಎಣ್ಣೆ ಏನಾದರೂ ಸರಿಯೇ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ಅದು ಸುಮಾರು ಒಂದು 7-8 ಸ್ಟೆಪ್ಪು ಬರುತ್ತೆ ಚಪಾತಿ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ ಸೈಡೂ ಅದೇ ಥರ ಆ ಕಡೆ ಈ ಕಡೆ ಸ್ವಲ್ಪ ತೆಗೆದು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ನಾವು ಕಟ್ ಮಾಡಿರ್ತೀವಲ್ಲ ಅದೇ ನ್ಯಾರಕ್ಕೇ ತೆಗೆದು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಆ ಕಡೆ ಈ ಕಡೆ ಸೈಡ್ ಬ್ಯಾಲೆನ್ಸ್ ಉಳಿದಿದೆಯಲ್ವ, ಇದನ್ನು ಅಷ್ಟೇ ಈ ಕಡೆ ಸೇರಿಸಿ ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಾಮೂಲಿ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ಥರ ಬ್ರೆಡ್ಡಿನ ಆಕಾರದಲ್ಲಿ ಲಟ್ಟಿಸ್ಕೋಬೇಕು. ಇದು ರೌಂಡ್ ಶೇಪ್ ಬರಲ್ಲ, ಸ್ಕ್ವಯರ್ ಟೈಪಲ್ಲೇ ಲಟ್ಟಿಸ್ಕೋಬೇಕು. ನಾನಿವಾಗ ಮಿಕ್ಸ್ ಮಾಡಿಟ್ಟಿದ್ನಲ್ವ ಮೊಟ್ಟೆ, ಅದರೊಳಗಡೆ ಈ ಚಪಾತಿನ ಹಾಕ್ಕೊಂಡು ಆ ಕಡೆ ಸೈಡ್ ಈ ಕಡೆ ಸೈಡ್ 2 ಕಡೆನೂ ಇದನ್ನು ಡಿಪ್ ಮಾಡ್ಕೋತಾ ಇದ್ದೀನಿ. ಈ ಥರ ಡಿಪ್ ಮಾಡಿ ನಾನಿವಾಗ ಒಂದು ತವನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಆದಷ್ಟು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆವಾಗ ಚೆನ್ನಾಗಿ ರೋಸ್ಟಾಗಿ ಬೇಯೋಕ್ಕೆ ಚೆನ್ನಾಗಿರುತ್ತೆ. ಅದು ಮೊಟ್ಟೆ ಅಲ್ವಾ, ಹಾಗಾಗಿ ತವ ಕಾದಿದೆ. ನಾನು 2 ಕೈಯಲ್ಲೂ ಎತ್ತಿ ಈ ಚಪಾತಿನ ತವದ ಮೇಲೆ ಹಾಕ್ಕೋಬೇಕು. ನೀವು ಅದೇ ಥರ ಹಾಕ್ಕೊಳ್ಳಿ. ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇದು ತುಂಬ ಈಸಿಯಾಗೆ ಬಂದ್ಬಿಡುತ್ತೆ. ಮೊಟ್ಟೆ ಹಾಕಿರೋದ್ರಿಂದ ಕಚ್ಕೊಳ್ಳಲ್ಲ. ಇವಾಗ 2 ಕಡೆ ಚೆನ್ನಾಗೆ ಬೆಂದಿದೆ ನೋಡಿ. ಈ ಥರ ಕಡಿಮೆ ಉರಿಲೇ ಚೆನ್ನಾಗೆ ಬೇಯಿಸ್ಕೋಬೇಕು. 2 ಕಡೆ ಈ ಥರ ರೋಸ್ಟಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಆದಷ್ಟು ಈ ಥರ ಫ್ರೆಶ್ ಮಾಡಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ನೀವೂ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಸೆಲೆಕ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ